ರೇವಣ್ಣ ಟೆಂಪಲ್ ರನ್ ಆರಂಭವಾಗಿದೆ. ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ರೇವಣ್ಣ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ವೆಂಕಟೇಶ್ವರನ ದರ್ಶನವನ್ನ ಪಡೆದಿದ್ದಾರೆ ಮಾಜಿ ಸಚಿವ. ಸಂಜೆ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಜೆಡಿಎಸ್ ಶಾಸಕ ತೆರಳಲಿದ್ದಾರೆ. ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ರೇವಣ್ಣ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಮೊದಲು ವೆಂಕಟೇಶ್ವರನ ದರ್ಶನವನ್ನ ಪಡೆದಿದ್ದಾರೆ ಸಚಿವ, ತದನಂತರವಾಗಿ ಮಾಜಿ ಸಚಿವ. ತದನಂತರ ಸಂಜೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಿದ್ದಾರೆ. 6 ದಿನಗಳ ಕಾಲ ವನವಾಸದಲ್ಲಿದ್ದಂತ ರೇವಣ್ಣ ಅವರಿಗೆ ಅಂತೂ ಇಂತೂ ಫೈನಲಿ ಬಿಡುಗಡೆಯ ಭಾಗ್ಯ ದೊರೆತಿದೆ. ಈ ಸಂದರ್ಭದಲ್ಲಿ ಮೊದಲು ಕುಟುಂಬಸ್ಥರವರನ್ನ ಭೇಟಿಯಾಗಿ ತಂದೆ ತಾಯಿ ಆಶೀರ್ವಾದವನ್ನ ಪಡೆದುಕೊಂಡು ತದನಂತರ ದೇವರ ದರ್ಶನವನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಸಂಜೆ ಮೈಸೂರಿಗೆ ತೆರಳುತ್ತಾರೆ. ಮೈಸೂರಿನಲ್ಲಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ. HD ಅಭಿವೃದ್ಧಿ ಅಧಿಕಾರರು ಅಭಿವೃದ್ಧಿ ಮಾಡೋದಲ್ಲ, ಯಾರನ್ನು ಕೇಳದಲ್ಲೇ ಅವ್ರು ಮಾಡ್ತಾರೆ. ಯಾವ ಬಡವರು ಕೇಳಬೇಕಾಗಿಲ್ಲ, ಅವರ ಕೆಲಸಗಳನ್ನ ಹೋಗಿ ಅವ್ರ ಮನೆ ಹತ್ರ ಕೇಳಿ ಮಾಡ್ಕೊಡ್ತಾರೆ. ಅಂತವ್ರ ಮೇಲೆ ಕೆಟ್ಟ ದೂರ ತಂದು ಈ ರಾಜಕಾರಣದಿಂದ ಹಾಳು ಮಾಡಿ ಹಾಕಿದ್ರು. ಅವರು ಎಷ್ಟೊಂದು ಕೆಟ್ಟ ಇದನ್ನ ತಂದ್ರೆ ಅವರಿಗೆ ಅಂದ್ರೆ ಅಷ್ಟೊಂದು ಕೆಲಸ ಮಾಡಿ ಜನಕ್ಕೆ ಉತ್ತಮವಾದ ಪ್ರತಿಯೊಬ್ಬ ಬಡವರಾಗ್ಲಿ ಸ್ವಲ್ಪ ಸಿಟ್ಟಿನ ಪ್ರಿಯರಷ್ಟೇ ಸಿಟ್ಟು ಬರುತ್ತೆ, ಆದ್ರೆ ಅಷ್ಟೇ ಕರುಣಾಳು. ನಾನು ಬೈದ್ಯಲ್ಲ ಅಂತ ಹೇಳಿ ಮತ್ತೆ ಮಾತಾಡುವಂತ ಶಕ್ತಿ ಅವ್ರಿಗಿದೆ. ನಾವು ಒಳ್ಳೆಯವರು, ನಾವು ಬೆಳೆಗಾರರು, ಹಳ್ಳಿ ಬರ್ತಾರೆ, ರೋಡು ರಸ್ತೆ ನೀರಿನ ಅಭಿವೃದ್ಧಿ ಆ ಊರಿಗೆ. ಬೆಂಗಳೂರಿನ ದೇವೇಗೌಡರ ನಿವಾಸದ ಎದುರು ಕಾರ್ಯಕರ್ತರ ದಂಡೇ ತುಂಬಿದೆ. ಜೆಡಿಎಸ್ ಮುಖಂಡರ ಜೊತೆ ರೇವಣ್ಣ ಅವರು ಚರ್ಚೆಯನ್ನ ನಡೆಸಿದ್ದಾರೆ.
ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಎಚ್ ಡಿ ದೇವೇಗೌಡರ ಮನೆ ಗೇಟ್ ಮುಂದೆ ಕಾರ್ಯಕರ್ತರ ದಂಡೆ ನೆರೆದಿರುವಂಥದ್ದು. ರೇವಣ್ಣ ಅವರು ಬಿಡುಗಡೆ ಆಗ್ತಾ ಇದ್ದ ಹಾಗೆಯೇ ಕಾರ್ಯಕರ್ತರಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಮತ್ತೊಂದು ಕಡೆ ರೇವಣ್ಣ ಅವರನ್ನ ಕಾರ್ಯಕರ್ತರೆಲ್ಲರೂ ಕೂಡ ಭೇಟಿಯಾಗೋದಕ್ಕೆ ದೇವೇಗೌಡರ ನಿವಾಸದ ಮುಂದೆ ದೌಡಾಯಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ ರೇವಣ್ಣ ಅವರು, ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ಅವರು ಇಷ್ಟು ದಿನಗಳ ಕಾಲ ವನವಾಸದಿಂದ ಹೊರಗೆ ಬಂದಿದ್ದಾರೆ. ಬೇಲ್ ಸಿಗುವ ವಿಚಾರವಾಗಿ ರೇವಣ್ಣ ಅವರು ಬೇಲು ಸಿಗುವವರೆಗೂ ಕೂಡ ನಿದ್ದೆನೇ ಮಾಡಿಲ್ಲ ಅನ್ಸುತ್ತೆ. ತಾನು ಹೊರಗೆ ಹೋಗ್ಬೇಕು ಅಂತ ಕಾಯ್ಕೊಂಡಿದ್ದು. ಇದರ ನಡುವೆ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಎಚ್ ಡಿ ದೇವೇಗೌಡರ ಮನೆಗೆ, ಪದ್ಮನಾಭನಗರದಲ್ಲಿರುವಂತಹ ಎಚ್ ಡಿ ದೇವೇಗೌಡರ ಮನೆಗೆ ತೆರಳುತ್ತಾರೆ ನೇರವಾಗಿ. ಅವರನ್ನ ಕುಟುಂಬಸ್ಥರು ಕೂಡ ಸ್ವಾಗತಿಸ್ತಾರೆ. ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು, ಅದರ ಜೊತೆಗೆ ತನ್ನ ತಾಯಿ ಚೆನ್ನಮ್ಮ ಅವರ ಕಾಲಿಗೆ ಬಿದ್ದು ಕೂಡ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಇನ್ನು ಹೊಳೆನರಸೀಪುರದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದ ಮುಂದೆ ಸಾಕಷ್ಟು ಜನ ಕೂಡ ದೌಡಾಯಿಸಿದ್ದಾರೆ. ಅಲ್ಲಿಂದ ಹೊರಟಂತ ರೇವಣ್ಣ ಅವರು ತನ್ನ ತಂದೆಯಾದಂಥ ಎಚ್ ಡಿ ದೇವೇಗೌಡರ ಮನೆಯ ಬಳಿಗೆ ಬರ್ತಾರೆ. ಪದ್ಮನಾಭನಗರದಲ್ಲೂ ಕೂಡ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಎಚ್ ಡಿ ದೇವೇಗೌಡರ ಮನೆಯ ಮುಂದೆ ಸಾಕಷ್ಟು ಜನ ಕೂಡ ನೆರೆದಿದ್ರು. ಅಭಿವೃದ್ಧಿ ಮಾಡೋದಲ್ಲ, ಯಾರನ್ನು ಕೇಳದಲ್ಲೇ ಅವ್ರು ಮಾಡ್ತಾರೆ. ಯಾವ ಬಡವರು ಕೇಳಬೇಕಾಗಿಲ್ಲ, ಅವರ ಕೆಲಸಗಳನ್ನ ಹೋಗಿ ಅವ್ರ ಮನೆ ಹತ್ರ ಕೇಳಿ ಮಾಡ್ಕೊಡ್ತಾರೆ. ಅಂತವ್ರ ಮೇಲೆ ಕೆಟ್ಟ ದೂರ ತಂದು ಈ ರಾಜಕಾರಣದಿಂದ ಹಾಳು ಮಾಡಿ ಹಾಕಿದ್ರು ಅವರು. ಎಷ್ಟೊಂದು ಕೆಟ್ಟ ಇದಂತಂದ್ರೆ ಅವ್ರಿಗೆ ಅಂದ್ರೆ ಅಷ್ಟೊಂದು ಕೆಲಸ ಮಾಡಿ ಜನಕ್ಕೆ ಉತ್ತಮವಾದ ಪ್ರತಿಯೊಬ್ಬ ಬಡವರಾಗ್ಲಿ ಸ್ವಲ್ಪ ಸಿಟ್ಟಿನ ಪ್ರಿಯರಷ್ಟೇ ಸಿಟ್ಟು ಬರುತ್ತೆ, ಆದ್ರೆ ಅಷ್ಟೇ ಕರುಣಾಳು. ನಾನು ಬೈದ್ಯಲ್ಲ ಅಂತ ಹೇಳಿ ಮತ್ತೆ ಮಾತಾಡುವ ಒಂದು ಶಕ್ತಿ ಅವ್ರಿಗಿದೆ. ನಾವು ಒಳ್ಳೆಯವರು, ನಾವು ಬೆಳೆಗಾರರು, ಹಳ್ಳಿ ಬರ್ತಾರೆ, ರೋಡು, ರಸ್ತೆ, ನೀರಿನ ಅಭಿವೃದ್ಧಿ, ಆ ಊರಿಗೆ ಸಮುದಾಯ ಭವನಗಳು, ದೇವಸ್ಥಾನಗಳು ಯಾರು ಕೇಳಕ್ ಬೇಕಾಗಿಲ್ಲ. ಅವರೇ ಬಂದು ಖುದ್ದು ಎಲ್ಲಾ ಇಲಾಖೆಯನ್ನು ಕರ್ಕೊಂಡ್ಬಂದು ಯಾವ್ಯಾವ ಗ್ರಾಮಕ್ಕೆ ಏನ್ ಬೇಕು ಅಂತ ಹೇಳಿ ಮಾಡಿಸಿ ಆ ತರ ಕಾಮಗಾರಿ ಮಾಡೋರ್ನ ಯಾರು ನೋಡೇ ಇಲ್ಲ. ನಾನು ರಾಜ್ಯದಲ್ಲೇ ಅದ್ರು ಅವ್ರಿಗೆ ಮಾತಾಡೋ ಒಂದ್ ಶಕ್ತಿ ಇಲ್ಲ. ಆ ದುಃಖ ತಡಿಲ್ಲ ಅಂತ ಎಲ್ಲ ಮಾಡದೇ ಇರೋ ತಪ್ಪಿಗೆ ಪಾಪ ಜೈಲಿಗೆ ಹೋದ್ರು. ಅವರು ಸಹ ಜೈಲಿಗೆ ಹೋಗ್ತಾರೆ. ನಮ್ಮ ಅಣ್ಣರಿಗೆ ಮೋಸ ಮಾಡಿ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಮಳೆ ಕೆಲಸ ಮಾಡಿದಂತ ಹಲ್ಕಡ್ ರಾಜಕಾರಣಿಗಳು ಸ್ವಲ್ಪ ದಿನದಲ್ಲಿ ಸರ್ಕಾರ ಹೋಗಿ ಹೋಗುತ್ತೆ. ಹುಲಿ ಹೆಂಗೆ ಮೆರೆದೇ ಮೆರೀತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅವರು ಸಹ ಜೈಲಿಗೆ ಹೋಗ್ತಾರೆ. ನಮ್ಮ ಅಣ್ಣರಿಗೆ ಮೋಸ ಮಾಡಿ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಮಳೆ ಕೆಲಸ ಮಾಡಿದಂತ ಹಲ್ಕಡ್ ರಾಜಕಾರಣಿಗಳು ಸ್ವಲ್ಪ ದಿನದಲ್ಲಿ ಸರ್ಕಾರ ಹೋಗಿ ಹೋಗುತ್ತೆ. ಹುಲಿ ಹೆಂಗೆ ಮೆರೆದೇ ಮೆರೀತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅವರು ಸಹ ಜೈಲಿಗೆ ಹೋಗ್ತಾರೆ. ನಮ್ಮ ಅಣ್ಣರಿಗೆ ಮೋಸ ಮಾಡಿ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಮಳೆ ಕೆಲಸ ಮಾಡಿದಂತ ಹಲ್ಕಡ್ ರಾಜಕಾರಣಿಗಳು ಸ್ವಲ್ಪ ದಿನದಲ್ಲಿ ಸರ್ಕಾರ ಹೋಗಿ ಹೋಗುತ್ತೆ. ಹುಲಿ ಹೆಂಗೆ ಮೆರೆದೇ ಮೆರೀತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅವರು ಸಹ ಜೈಲಿಗೆ ಹೋಗ್ತಾರೆ. ನಮ್ಮ ಅಣ್ಣರಿಗೆ ಮೋಸ ಮಾಡಿ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಮಳೆ ಕೆಲಸ ಮಾಡಿದಂತ ಹಲ್ಕಡ್ ರಾಜಕಾರಣಿಗಳು
ಹುಲಿ ಹೆಂಗೆ ಮೆರೆದ ಮೆರೀತಾರೆ. ಅಣ್ಣ ಕೃಷ್ಣ ಅಣ್ಣ ಕೃಷ್ಣ ಸರಿ ಕ್ಯಾಮ್ರಾ ಸಿಕ್ಕಲಿ ಅವರು ಸಹ ಜೈಲ್ಗೆ ಹೋಗ್ತಾರೆ. ನಮ್ಮ ಅಣ್ಣರಿಗೆ ಮೋಸ ಮಾಡಿ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಮನೆ ಕೆಲಸ ಮಾಡಿದಂತ ಹಲ್ಕಡ ರಾಜಕಾರಣಿಗಳು ಸ್ವಲ್ಪ ದಿನದಲ್ಲಿ ಸರ್ಕಾರ ಅಂತೂ ಹೋಗಿ ಹೋಗುತ್ತೆ. ಹುಲಿ ಹೆಂಗೆ ಮೆರೆದ ಮೆರೀತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದೆಲ್ಲ ಮಾಡ್ತಿರೋ ಯಾವಾಗ ಗೊತ್ತಾಯ್ತು ನನ್ ಕೈ ಹೊಡೆದಿದೆ ಅಂತ ಅವ್ರು ಉಲ್ಟಾ ಹಾಕಿದ್ದಾರೆ. ದೊಡ್ಡ ಮನೆ ಬಗ್ಗೆ ಮಾತಾಡಿ ದೊಡ್ಡ ಮನುಷ್ಯ ಎಲ್ಲ ಗೊತ್ತಾಗಿದೆ. ಯಾಕೆ ಮಾಡ್ಸಿದ್ರು ಒಂದು ಮೀಡಿಯಾ ತೋರಿಸಲ್ಲ, ಯಾಕೆ ಅದನ್ನ ಯಾಕೆ ತೋರಿಸಲ್ಲ ದೇವೇಗೌಡ ಎಲ್ಲ ಸರ್ಕಾರ